ಕುರ್ಚಿ ಫೈಟ್ಗೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಸಿಎಂ ನಿವಾಸ ಕಾವೇರಿಯಲ್ಲಿ 1-to-1 ಮಾತುಕತೆ. ಹೈಕಮಾಂಡ್ ಸಂದೇಶ ಹೊತ್ತು ಬಂದಿದ್ದಾರೆ ಸುರ್ಜೇವಾಲಾ ಅವರು. ನಾಳೆ ಸಿಎಂ ರಾಜೀನಾಮೆಯ ಸಾಧ್ಯತೆ ಹಿನ್ನೆಲೆ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂಗೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನ ತಿಳಿಸಿರೋದು ಸುರ್ಜೇವಾಲಾ. ಸುರ್ಜೇವಾಲಾ ಜೊತೆಗೆ ಸಭೆಯ ಬಳಿಕ ಸಿಎಂ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕಿದ್ದಾರೆ. ಹಾಗಿದ್ರೆ ಏನಾಗಬಹುದು? ಸುರ್ಜೇವಾಲಾ ಅವರ ಸಂದೇಶ ಏನು? ಅಂತಿಮ ಹಂತದ ಕಸರತ್ತೇನಾದರೂ ಸುರ್ಜೇವಾಲಾ ಅವರ ಜೊತೆಗೆ ಈ ಮೀಟಿಂಗ್ನಲ್ಲಿ ನಡೀಬಹುದಾ? ರಾಜೀನಾಮೆ ಕೊಡೋದಕ್ಕೆ ಹಲವು ಷರತ್ತುಗಳನ್ನು ಸಿದ್ದರಾಮಯ್ಯ ಹಾಕಬಹುದಾ? ನಾನಾ ರೀತಿಯ ಚರ್ಚೆಗಳು ನಾನಾ ರೀತಿಯ ಆಯಾಮಗಳಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರ ಈ ಮೀಟಿಂಗ್ ಸಹಜವಾಗಿಯೇ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ತಂದಿರೋರು ಸುರ್ಜೇವಾಲಾ. ಆ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಂತರ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸಿಎಂ ನಿವಾಸದಿಂದ ಸುರ್ಜೇವಾಲಾ ಅವರು ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟೊತ್ತಿನವರೆಗೂ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು, ಸಭೆಯಲ್ಲಿ ಭಾಗವಹಿಸಿದ್ರು. ಈಗ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಿಂದ ತೆರಳಿದ್ದಾರೆ. ಹಾಗಿದ್ದರೆ ನೆಕ್ಸ್ಟ್ ಏನು, ಮುಂದೇನಾಗಬಹುದು? ಇವೆಲ್ಲವೂ ಕೂಡ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಪ್ರಶ್ನೆ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಈಗ ಕರ್ನಾಟಕದ ರಾಜಕಾರಣದತ್ತ ತಿರುಗಿ ನೋಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿನ ಕುರ್ಚಿ ಫೈಟ್ಗೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಸಿಎಂ ನಿವಾಸ ಕಾವೇರಿಯಲ್ಲಿ 1-to-1 ಮಾತುಕತೆ. ಹೈಕಮಾಂಡ್ ಸಂದೇಶ ಹೊತ್ತು ಬಂದಿದ್ದಾರೆ ಸುರ್ಜೇವಾಲಾ ಅವರು. ನಾಳೆ ಸಿಎಂ ರಾಜೀನಾಮೆಯ ಸಾಧ್ಯತೆ ಹಿನ್ನೆಲೆ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂಗೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನ ತಿಳಿಸಿರೋದು ಸುರ್ಜೇವಾಲಾ. ಸುರ್ಜೇವಾಲಾ ಜೊತೆಗೆ ಸಭೆಯ ಬಳಿಕ ಸಿಎಂ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕಿದ್ದಾರೆ. ಹಾಗಿದ್ರೆ ಏನಾಗಬಹುದು? ಸುರ್ಜೇವಾಲಾ ಅವರ ಸಂದೇಶ ಏನು? ಅಂತಿಮ ಹಂತದ ಕಸರತ್ತೇನಾದರೂ ಸುರ್ಜೇವಾಲಾ ಅವರ ಜೊತೆಗೆ ಈ ಮೀಟಿಂಗ್ನಲ್ಲಿ ನಡೀಬಹುದಾ? ರಾಜೀನಾಮೆ ಕೊಡೋದಕ್ಕೆ ಹಲವು ಷರತ್ತುಗಳನ್ನು ಸಿದ್ದರಾಮಯ್ಯ ಹಾಕಬಹುದಾ? ನಾನಾ ರೀತಿಯ ಚರ್ಚೆಗಳು ನಾನಾ ರೀತಿಯ ಆಯಾಮಗಳಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರ ಈ ಮೀಟಿಂಗ್ ಸಹಜವಾಗಿಯೇ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ತಂದಿರೋರು ಸುರ್ಜೇವಾಲಾ. ಆ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಂತರ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸಿಎಂ ನಿವಾಸದಿಂದ ಸುರ್ಜೇವಾಲಾ ಅವರು ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟೊತ್ತಿನವರೆಗೂ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು, ಸಭೆಯಲ್ಲಿ ಭಾಗವಹಿಸಿದ್ರು. ಈಗ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಿಂದ ತೆರಳಿದ್ದಾರೆ. ಹಾಗಿದ್ದರೆ ನೆಕ್ಸ್ಟ್ ಏನು, ಮುಂದೇನಾಗಬಹುದು? ಇವೆಲ್ಲವೂ ಕೂಡ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಪ್ರಶ್ನೆ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಈಗ ಕರ್ನಾಟಕದ ರಾಜಕಾರಣದತ್ತ ತಿರುಗಿ ನೋಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿನ ಕುರ್ಚಿ ಫೈಟ್ಗೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಸಿಎಂ ನಿವಾಸ ಕಾವೇರಿಯಲ್ಲಿ 1-to-1 ಮಾತುಕತೆ. ಹೈಕಮಾಂಡ್ ಸಂದೇಶ ಹೊತ್ತು ಬಂದಿದ್ದಾರೆ ಸುರ್ಜೇವಾಲಾ ಅವರು. ನಾಳೆ ಸಿಎಂ ರಾಜೀನಾಮೆಯ ಸಾಧ್ಯತೆ ಹಿನ್ನೆಲೆ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂಗೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನ ತಿಳಿಸಿರೋದು ಸುರ್ಜೇವಾಲಾ. ಸುರ್ಜೇವಾಲಾ ಜೊತೆಗೆ ಸಭೆಯ ಬಳಿಕ ಸಿಎಂ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕಿದ್ದಾರೆ. ಹಾಗಿದ್ರೆ ಏನಾಗಬಹುದು? ಸುರ್ಜೇವಾಲಾ ಅವರ ಸಂದೇಶ ಏನು? ಅಂತಿಮ ಹಂತದ ಕಸರತ್ತೇನಾದರೂ ಸುರ್ಜೇವಾಲಾ ಅವರ ಜೊತೆಗೆ ಈ ಮೀಟಿಂಗ್ನಲ್ಲಿ ನಡೀಬಹುದಾ? ರಾಜೀನಾಮೆ ಕೊಡೋದಕ್ಕೆ ಹಲವು ಷರತ್ತುಗಳನ್ನು ಸಿದ್ದರಾಮಯ್ಯ ಹಾಕಬಹುದಾ? ನಾನಾ ರೀತಿಯ ಚರ್ಚೆಗಳು ನಾನಾ ರೀತಿಯ ಆಯಾಮಗಳಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರ ಈ ಮೀಟಿಂಗ್ ಸಹಜವಾಗಿಯೇ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ತಂದಿರೋರು ಸುರ್ಜೇವಾಲಾ. ಆ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಂತರ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸಿಎಂ ನಿವಾಸದಿಂದ ಸುರ್ಜೇವಾಲಾ ಅವರು ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟೊತ್ತಿನವರೆಗೂ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು, ಸಭೆಯಲ್ಲಿ ಭಾಗವಹಿಸಿದ್ರು. ಈಗ
ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಿಂದ ತೆರಳಿದ್ದಾರೆ. ಹಾಗಿದ್ದರೆ ನೆಕ್ಸ್ಟ್ ಏನು, ಮುಂದೇನಾಗಬಹುದು? ಇವೆಲ್ಲವೂ ಕೂಡ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾರಂತ ಪ್ರಶ್ನೆ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಈಗ ಕರ್ನಾಟಕದ ರಾಜಕಾರಣದತ್ತ ತಿರುಗಿ ನೋಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿನ ಕುರ್ಚಿ ಫೈಟ್ಗೆ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಸಿಎಂ ನಿವಾಸ ಕಾವೇರಿಯಲ್ಲಿ 1 to 1 ಮಾತುಕತೆ. ಹೈಕಮಾಂಡ್ ಸಂದೇಶ ಹೊತ್ತು ಬಂದಿದ್ದಾರೆ ಸುರ್ಜೇವಾಲಾ ಅವರು. ನಾಳೆ ಸಿಎಂ ರಾಜೀನಾಮೆಯ ಸಾಧ್ಯತೆ ಹಿನ್ನೆಲೆ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂಗೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನ ತಿಳಿಸಿರೋದು ಸುರ್ಜೇವಾಲಾ ಜೊತೆಗೆ ಸಭೆಯ ಬಳಿಕ ಸಿಎಂ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕಿದ್ದಾರೆ. ಹಾಗಿದ್ರೆ ಏನಾಗಬಹುದು? ಸುರ್ಜೇವಾಲಾ ಅವರ ಸಂದೇಶ ಏನು? ಅಂತಿಮ ಹಂತದ ಕಸರತ್ತೇನಾದ್ರೂ ಸುರ್ಜೇವಾಲಾ ಅವರ ಜೊತೆಗೆ ಈ ಮೀಟಿಂಗ್ನಲ್ಲಿ ನಡೀಬಹುದಾ? ರಾಜೀನಾಮೆ ಕೊಡೋದಕ್ಕೆ ಹಲವು ಷರತ್ತುಗಳನ್ನು ಸಿದ್ದರಾಮಯ್ಯ ಹಾಕಬಹುದಾ? ನಾನಾ ರೀತಿಯ ಚರ್ಚೆಗಳು ನಾನಾ ರೀತಿಯ ಆಯಾಮಗಳಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರ ಈ ಮೀಟಿಂಗ್ ಸಹಜವಾಗಿಯೇ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ತಂದಿರೋರು ಸುರ್ಜೇವಾಲಾ. ಆ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಂತರ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸಿಎಂ ನಿವಾಸದಿಂದ ಸುರ್ಜೇವಾಲಾ ಅವರು ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟೊತ್ತಿನವರೆಗೂ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು, ಸಭೆಯಲ್ಲಿ ಭಾಗವಹಿಸಿದ್ರು. ಈಗ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಿಂದ ತೆರಳಿದ್ದಾರೆ. ಹಾಗಿದ್ದರೆ ನೆಕ್ಸ್ಟ್ ಏನು, ಮುಂದೇನಾಗಬಹುದು? ಇವೆಲ್ಲವೂ ಕೂಡ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾರಂತ ಪ್ರಶ್ನೆ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಈಗ ಕರ್ನಾಟಕದ ರಾಜಕಾರಣದತ್ತ ತಿರುಗಿ ನೋಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿನ ಕುರ್ಚಿ ಫೈಟ್ಗೆ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಸಿಎಂ ನಿವಾಸ ಕಾವೇರಿಯಲ್ಲಿ 1 to 1 ಮಾತುಕತೆ. ಹೈಕಮಾಂಡ್ ಸಂದೇಶ ಹೊತ್ತು ಬಂದಿದ್ದಾರೆ ಸುರ್ಜೇವಾಲಾ ಅವರು. ನಾಳೆ ಸಿಎಂ ರಾಜೀನಾಮೆಯ ಸಾಧ್ಯತೆ ಹಿನ್ನೆಲೆ ಈ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸಿಎಂಗೆ ರಾಹುಲ್ ಗಾಂಧಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಆ ಸಂದೇಶವನ್ನ ತಿಳಿಸಿರೋದು ಸುರ್ಜೇವಾಲಾ ಜೊತೆಗೆ ಸಭೆಯ ಬಳಿಕ ಸಿಎಂ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕಿದ್ದಾರೆ. ಹಾಗಿದ್ರೆ ಏನಾಗಬಹುದು? ಸುರ್ಜೇವಾಲಾ ಅವರ ಸಂದೇಶ ಏನು? ಅಂತಿಮ ಹಂತದ ಕಸರತ್ತೇನಾದ್ರೂ ಸುರ್ಜೇವಾಲಾ ಅವರ ಜೊತೆಗೆ ಈ ಮೀಟಿಂಗ್ನಲ್ಲಿ ನಡೀಬಹುದಾ? ರಾಜೀನಾಮೆ ಕೊಡೋದಕ್ಕೆ ಹಲವು ಷರತ್ತುಗಳನ್ನು ಸಿದ್ದರಾಮಯ್ಯ ಹಾಕಬಹುದಾ? ನಾನಾ ರೀತಿಯ ಚರ್ಚೆಗಳು ನಾನಾ ರೀತಿಯ ಆಯಾಮಗಳಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ ಅವರ ಈ ಮೀಟಿಂಗ್ ಸಹಜವಾಗಿಯೇ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಸಂದೇಶವನ್ನ ಹೊತ್ತು ತಂದಿರೋರು ಸುರ್ಜೇವಾಲಾ. ಆ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಂತರ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಸಿಎಂ ನಿವಾಸದಿಂದ ಸುರ್ಜೇವಾಲಾ ಅವರು ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟೊತ್ತಿನವರೆಗೂ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು, ಸಭೆಯಲ್ಲಿ ಭಾಗವಹಿಸಿದ್ರು. ಈಗ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಿಂದ ತೆರಳಿದ್ದಾರೆ. ಹಾಗಿದ್ದರೆ ನೆಕ್ಸ್ಟ್ ಏನು, ಮುಂದೇನಾಗಬಹುದು? ಇವೆಲ್ಲವೂ ಕೂಡ ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾರಂತ ಪ್ರಶ್ನೆ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಈಗ ಕರ್ನಾಟಕದ ರಾಜಕಾರಣದತ್ತ ತಿರುಗಿ ನೋಡ್ತಾ ಇದೆ.